ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವ್ಲಾಗ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಹೌದು, ನಾನು ಇವಾಗ ಮಹಾರಾಷ್ಟ್ರ ಹೋಗ್ತಾ ಇದ್ದೀನಿ. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನಿಂದ ನಾವು ಟ್ರೈನ್ ತೊಗೊಳ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ನಾನು ಒಳಗಡೆ ಬಂದ ತಕ್ಷಣ ಇಲ್ಲಿ ಊಟ ಪಾರ್ಸೆಲ್ ತೊಗೊಬಂದಿದ್ದೆ, ಊಟ ಮಾಡ್ತಾ ಇದ್ದೀನಿ. ಇನ್ನು ಟ್ರೈನ್ ಹತ್ತಿ ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗಿದೆ ಜರ್ನಿ. ಸೊ ಅಲ್ಲಿ ಮಳೆ ತುಂಬ ಕಡಿಮೆ, ಮಳೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ಅದು ಒಂದಿದೆ, ನೋಡೋಣ ಹೇಗಿರುತ್ತೆ, ಫಾಲ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು ಅಂತ. ಸೊ ಈ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವ್ಲಾಗ್ನ ಕಡೆ ತನಕ ನೋಡಿ. ಒಳ್ಳೆ ಊಟ ಮಾಡಿ ಮಜ್ಜಿಗೆ ಕುಡಿದೆ. ನನ್ನ ದಿನದ್ದು ಸಖತ್ತಾಗಿ ಅನಿಸ್ತು. ಮತ್ತು ಸಂಜೆ ವ್ಯೂವೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದೆ. ಮತ್ತು ಹೊಸ ಹೊಸ ಫ್ರೆಂಡ್ಸ್ ಮಾಡಿಕೊಂಡೆ ಟ್ರೈನಲ್ಲಿ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದೆಲ್ಲ ಚೆನ್ನಾಗಿತ್ತು ತುಂಬಾ. ಆಮೇಲೆ ಇಲ್ಲಿ IRTC ನಮ್ಮದು ಕಂಪಾರ್ಟ್ಮೆಂಟ್ ನೋಡ್ಕೊಳ್ಳೋರೊಬ್ಬರಿದ್ದರು. ಸೊ ಅವರು ಸ್ವಲ್ಪ ರಿವ್ಯೂ ಏನೋ ತೊಗೊಳ್ತಾಯಿದ್ರು, ಅದನ್ನು ಮಜಾ ಇತ್ತು. ಸೊ ಅದನ್ನು ಕೂಡ ನಾನು ಹಾಕ್ತೀನಿ. ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ, ನನಗೆ ಹಿಂದಿ ಬರಲ್ಲ. ಸೊ ಅದು ಒಳ್ಳೆ ಕಾನ್ವರ್ಸೇಷನ್ ಇತ್ತು. ಬಿಕಾಸ್ ನಾನು ಅವ್ರಿಗೆ ಕಷ್ಟಪಟ್ಟು ಅರ್ಥ ಮಾಡಿಸ್ತಾ ಇದ್ದೆ ಕೆಲವೊಂದು. मीडिया पे डालोगे, ग्रुप में ही डालना है। हम लोगों का कोई वीडियो में गाड़ी में होता है और वो ठीक भी है, जैसे आपको कुछ भी चाहिए ना प्रॉब्लम संबंधित, इस नंबर पे आप कॉल भी कर लेंगे तो ये आपको प्रोवाइड कराएगा। बस इसलिए है कि ये आप नंबर पे कॉल करें। You have to tell something or you will be telling? हाँ, यस। मैं इस तरफ होगा, इस तरफ। क्या बोलना है आप कुछ नहीं बोलना है, आपको तो आपको जो बैठना है बोलना बस। मैं D1 का कोच अटेंडर हूँ। हाँ सर, आपको ब्लैंकेट, पिलो कवर और बेडशीट दे दी गई है। किसी भी चीज़ की प्रॉब्लम हो तो मैं बाहर बैठा मिलूँगा या इस नंबर पर आप कॉल लगा सकते हैं। Thank you. वेलकम मैम। ಅದಾದಮೇಲೆ ನಾನು ಬಾಗ್ಲ ಹತ್ರ ಹೋಗಿ ನೋಡೋಕ್ಕೂ ಈ ಥರದ್ದು ಒಂದು ಎಲ್ಲ ಓಪನ್ ಆಗಿಬಿಟ್ಟಿತ್ತು. ಸ್ವಲ್ಪ ಭಯ ಆಯಿತು ಅದು ನೋಡಿ. ಆಮೇಲೆ ನನಗೆ ಬಾಗಿಲು ತುದಿಯಲ್ಲಿ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಭಯ ಆಗ್ತಾಯಿತ್ತು ಅಂತ ಅಷ್ಟು ಹೋಗಲಿಲ್ಲ. ಮತ್ತು ಟ್ರೈನಲ್ಲಿ ತುಂಬ ಜನ, ಥರ್ಸ್ಡೇ ನಾನು ಹೊರಟಿದ್ದು, ಸೊ ತುಂಬ ಜನ ವರ್ಕ್ ಮಾಡ್ತಾಯಿದ್ರು ಲ್ಯಾಪ್ಟಾಪ್ ಹಿಡ್ಕೊಂಡು. ಅದನ್ನ ನೋಡಿ ನನಗೆ ಒಂಥರ ಯಪ್ಪ ಅಂತ ಅನ್ನಿಸ್ತು. ಬಿಕಾಸ್ ನಾನು ನನ್ನ ವರ್ಕೆಲ್ಲ ಮುಗಿಸ್ಕೊಂಡು ಈ ಟೆನ್ಷನ್ನು ಏನು ಇರಬಾರ್ದು ಅಂತ ಹೇಳಿ ಬಂದು ಇದನ್ನು ನೋಡಿ ನನಗೆ ಇನ್ನೂ ಒಂಥರ ಅನ್ನಿಸ್ತು. ಹಾಗೆ ನಾನು ಮನೆಯಿಂದನೇ ಇದು ತೊಗೊಂಬಂದಿದ್ದೆ, ಮಾವಿನಕಾಯಿ ಕಟ್ ಮಾಡ್ಕೊಂಡು ತೊಗೊಬಂದಿದ್ದೆ. ಸೊ ಅದಕ್ಕೆ ಇಲ್ಲಿ ಉಪ್ಪು ಖಾರನೂ ತೊಗೊಂಬಂದಿದ್ದೆ. ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಯಾಕೋ ಸರಿಯಾಗಲಿಲ್ಲ. ಸೊ ಕ್ಯಾಪ್ ತೆಗೆದು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿದೆ. ಇದಂತೂ ಸಖತ್ತಾಗಿತ್ತು ಟ್ರೈನಲ್ಲಿ ತಿನ್ನೋಕ್ಕೆ. ತೋತಾಪುರಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ದು ಸಖತ್ ಅನಿಸ್ತು. ಸೊ ನಾನು ಮಹಾರಾಷ್ಟ್ರ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಹಾರಾಷ್ಟ್ರ ಅಲ್ಲದೆ ಇದು ನಾರ್ತ್ ಇಂಡಿಯಾದಲ್ಲೇ ನಂದು ಫಸ್ಟ್ ಸ್ಟೇಟ್ ನಾನು ಹೋಗ್ತಾ ಇರೋದು. ಸೊ ತುಂಬ ಖುಷಿ ಇದೆ. ಸೊ ಮಹಾರಾಷ್ಟ್ರದ ಮಾನ್ಸೂನಲ್ಲಿ ಇನ್ನೂ ಇರುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಖುಷಿಯಿಂದ ನಾವೆಲ್ಲ ಪ್ಲ್ಯಾನ್ ಮಾಡಿ ಬುಕ್ ಮಾಡಿದ್ವಿ. ಬಟ್ ಮಳೆ ಇಲ್ಲ, ಅಲ್ಲಿ ವ್ಯೂ ಅಷ್ಟಿಲ್ಲ, ವಾಟರ್ಫಾಲ್ಸಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದು ಸ್ವಲ್ಪ ಬೇಜಾರಿದೆ. ಬಟ್ ಇವಾಗ ಮಳೆ ಬರ್ತಾ ಇದೆ ಅಂತ ಮಹಾರಾಷ್ಟ್ರದಲ್ಲಿ. ಸೊ ಹಾಗಾಗಿ ಅಲ್ಲಿ ವಾಟರ್ಫಾಲ್ಸ್ ಎಲ್ಲ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರು. ಇದಾದಮೇಲೆ ಸ್ವಲ್ಪ ವೀವೆಲ್ಲ ಎಂಜಾಯ್ ಮಾಡಿದೆ. ಅಷ್ಟರಲ್ಲಿ ಸಂಜೆನೇ ಆಗೋಯಿತು. ನಾವಿದ್ದು AC ಕಂಪಾರ್ಟ್ಮೆಂಟಲ್ಲಿ ಆಗಿತ್ತು. ಸೊ ತುಂಬ ಚಳಿ ಇತ್ತು. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದು ಈ ಬೆಡ್ಶೀಟ್ನೇ ಹೊತ್ಕೊಂಡು ಮೂವಿ ಕೂಡ ನೋಡಿದೆ, ದುರಂಧರ್ 2 ನೋಡಿದೆ. ಅದಾದಮೇಲೆ ಊಟ ಕೂಡ ಆರ್ಡರ್ ಮಾಡಿದೆ. ಹಾವೇರಿಯಲ್ಲಿ ಬರೋ ಥರ ರಾತ್ರಿ 9 ಗಂಟೆಗೆ ಅವ್ರು ನಮ್ಮ ಕಂಪಾರ್ಟ್ಮೆಂಟ್ಗೆ ತಂದು ಕೊಡ್ತಾರೆ. ಸೊ ಆ ರೀತಿ ಬರೋ ಥರ ಆರ್ಡರ್ ಮಾಡಿದೆ. ಗೈಸ್, ನಾವಿವಾಗ ಹಾವೇರಿ ರೀಚ್ ಆದ್ವಿ. ನೀವು ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಹಾವೇರಿ ಅವರಿದ್ದರೆ ಕಮೆಂಟ್ ಮಾಡಿ. ಈ ಹಾವೇರಿ ಊರಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ನಾವು ಆ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಸೊ ನೀವೇನಾದರೂ ಆ ದೇವ್ರಿಗೆ ನೆಟ್ಕೊಳ್ತೀರಾ, ನೀವು ಹೋಗಿದ್ರ ಗುಡ್ಡಕ್ಕೆ ಅಂತ ಕಮೆಂಟ್ ಮಾಡಿ. ಹಾವೇರಿ ಅವರಿದ್ದರೆ ಅಥವಾ ಯಾರಾದರೂ ಆ ದೇವ್ರಿಗೆ ನೆಟ್ಕೊಳ್ಳೋರಿದ್ದರೆ. ಸೊ ತುಂಬ ಚಳಿ ಇದೆ, ಹಾಗಾಗಿ ನಾನು ಈ ಕ್ಯಾಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೋರ್ ಆಯಿತು ಸಂಜೆ ಟೈಮಲ್ಲಿ. ಬಟ್ ಇವಾಗೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ, ಮೂವಿ ನೋಡಿದೆ. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದು. ಟ್ರೈನಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ. ಸೊ ಇವ್ರ ಜೊತೆನೇ ಸ್ವಲ್ಪ ಊನೋ ಕಾರ್ಡ್ಸ್ ಎಲ್ಲ ಆಟ ಆಡಿದ್ವಿ, ಮಸ್ತಿತ್ತು. ಸೊ ಊಟ ಬರೋ ತನಕನೂ ಊನೋ ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಮಜಾ ಮಾಡಿದ್ವಿ.
ಹುಬ್ಳಿ ಜಂಕ್ಷನಲ್ಲಿ ಈ ರೀತಿ ಬಂದು ಇಟ್ಕೊಂಡಿದ್ರು. ಸೊ ನಾವು YRTCಯಲ್ಲಿ ಆರ್ಡರ್ ಮಾಡಿದ್ದು. ಸೊ ಅಲ್ಲಿಂದ ತೊಗೊಂಡು ಬಂದೆ. ನಾನು ರಸವಿ ಅಂತ ಅಲ್ಲಿಂದ ಆರ್ಡರ್ ಮಾಡಿದ್ದೆ, ಗೀ ಫುಲ್ಕ ಮತ್ತು ವೆಜ್ ಥಾಲಿ. ಗೀ ಫುಲ್ಕ ಮತ್ತು ಕರೀಸ್ ತುಂಬ ಚೆನ್ನಾಗಿತ್ತು. ನಾವು ಎಕ್ಸ್ಟ್ರಾ ಒಂದು ಗೀ ಫುಲ್ಕ ಬೇರೆ ಮಾಡಿದ್ವಿ. ನನಗೆ ರೈಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ರೈಸ್ ಸಾಂಬಾರು. ಬಟ್ ಚಪಾತಿ ಮತ್ತು ಇದು ಕರಿ ಎಲ್ಲ ಚೆನ್ನಾಗಿತ್ತು. ಸ್ನ್ಯಾಕ್ಸು ನನಗೆ ಇಷ್ಟ ಆಯಿತು, ದೋಕ್ಲಾ ಎಲ್ಲ. ಸೊ ಟ್ರೈನಲ್ಲಿ ತಿನ್ಬೋದು, ಅಂದರೆ ಆವ್ರೇಜ್ ಆಗಿ ಚೆನ್ನಾಗೇ ಇತ್ತು. ಅದಾದಮೇಲೆ ಇಲ್ಲಿ ಬೆಡ್ಡೆಲ್ಲ ರೆಡಿ ಮಾಡಿಕೊಂಡು ಮಲ್ಕೊಳ್ಳೋಕೆ ರೆಡಿ ಆದೆ ನಾನು. ಬಿಕಾಸ್ ಬೆಳಗ್ಗೆ ಮತ್ತೆ ಅಲ್ಲಿ ಹೋಗಿ ನಾವು ಟ್ರೆಕ್ಕಿಂಗ್ ಮಾಡಬೇಕು. ಹಾಗಾಗಿ ಇವ್ರು ಕೊಟ್ಟಿದ್ದ ಬೆಡ್ಶೀಟ್ ಅಲ್ಲದೆ ನಾನು ಬೇರೆ ತೊಗೊಬಂದಿದ್ದೆ. ಸೊ ಹಾಗಾಗಿ ಫುಲ್ 2-3 ಹಾಸ್ಕೊಂಡು ಫುಲ್ ಆರಾಮಾಗಿ ಮಲ್ಕೊಂಡೆ. ಬಟ್ ನನಗೆ ಅಷ್ಟೊಂದು ನಿದ್ದೆ ಬರಲ್ಲ ಯಾವಾಗಲೂ ಟ್ರೈನಲ್ಲಿ. ನೋಡೋಣ ಇವತ್ತು ಹೇಗಾಗುತ್ತೆ ಅಂತ. ಬಿಕಾಸ್ ಸ್ವಲ್ಪ ಸುಸ್ತು ಕೂಡ ಆಗಿದೆ ಎಲ್ಲ ಅಲ್ಲಿಂದ ಬಂದು. ಗುಡ್ ನೈಟ್ ಗೈಸ್. ಸೊ ಬೆಡ್ಡೆಲ್ಲ ರೆಡಿ ಮಾಡಿಕೊಂಡೆ, ಊನು ಆಡಿದ್ವಿ, ಒಳ್ಳೆ ಊಟ ಆಯಿತು. ಇವಾಗ ಮಲ್ಕೊಳ್ಳೋದು. ನಾಳೆ ಸೊ ಟ್ರಿಪ್ಪು ನಮ್ಮದು ಯಾರು ಟೀಮ್ ಮೆಂಬರ್ಸ್ ಇದ್ದಾರಲ್ಲ ಅವ್ರ ಜೊತೆ ಹೋಗ್ತಾ ಇರೋದು. ಸೊ ಅವ್ರ ಜೊತೆ ನಾವಿನ್ನೂ ಜಾಯಿನ್ ಆಗಿಲ್ಲ, ಸಪ್ರೇಟಾಗಿ ಆಗಿದ್ದೀವಿ. ಸೊ ನಾಳೆ ಬೆಳಗ್ಗೆ ಅಲ್ಲಿ ಸ್ಟೇಷನಲ್ಲಿ ಇಳಿದ ಮೇಲೆ ಅವ್ರನ್ನ ಜಾಯಿನ್ ಆಗ್ತೀವಿ. ಸೊ ಇವಾಗ ಮಲ್ಕೊಳ್ತೀನಿ, ನಿಮಗೆ ನಾನು ಬೆಳಗ್ಗೆ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಯಿತು, ನೋಡ್ತಾ ಇರ್ಬೋದು ಟ್ರೈನಲ್ಲಿ ವ್ಯೂ. ಸೊ ನಾನು ಫಸ್ಟ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೊರಗಡೆ ಹೋಗಿ ನೋಡಿದೆ ಹೇಗಿದೆ ಅಂತ. ಫುಲ್ ಎಲ್ಲ ನೋಡ್ತಾ ಇರ್ಬೋದು, ಮೌಂಟೇನ್ಸು ಸಕ್ಕತ್ತಾಗಿತ್ತು. ಸೊ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ವಿ ಪುಣೆಗೆ ಜಂಕ್ಷನ್ಗೆ. 7 o'clock ಆಗಿತ್ತು. ಸೊ 8:45ಗೆ ನಾವು ಹೋಗಬೇಕಾಗಿದ್ದು, ರೀಚ್ ಆಗೋದು ಪುಣೆಗೆ. ಸೊ ನಾವು ಹೋಗ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ವಾಟರ್ ಫಾಲ್ಸು, ಟ್ರೆಕ್ಕಿಂಗು ಇದೇ ಥರ. ಸೊ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಅದು ಹೋಗಿ ವಿಡಿಯೋ ಮಾಡೋಕ್ಕೆ, ನಿಮಗೆ ತೋರ್ಸೋಕ್ಕೆ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ಗಿಂತ ಬೇಗ. ಸೊ ನೀವು ಯಾರಾದರೂ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ತೀಯಲ್ಲ ಅಂದರೆ ನೀವು ಅಲ್ಲಿ ಫಾಲೋ ಮಾಡ್ಕೋಬೋದು. ID ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ. ಸೊ ಅಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಬೇಗ ಪೋಸ್ಟ್ ಮಾಡ್ತೀನಿ, ಅಲ್ಲಿ ಲೈವ್ ಅಪ್ಡೇಟ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಹಾಗೆ ಮಹಾರಾಷ್ಟ್ರದಲ್ಲಿ ನಿಮಗೆ ಫೇಮಸ್ ಅಥವಾ ನಿಮ್ಮ ಫೇವ್ರೆಟ್ ವಾಟರ್ ಫಾಲ್ಸ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ವಾಟರ್ ಫಾಲ್ಸಿಗೆ ಹೋಗ್ತೀನಾ ಅಥವಾ ಆ ಪ್ಲೇಸಿಗೆ ಹೋಗ್ತೀನಾ ಅಂತ. ಬೆಳಗ್ಗೆ ವ್ಯೂವೆಲ್ಲ ನೋಡಿಕೊಂಡು ಇಲ್ಲೇ ಫ್ರೆಶ್ ಅಪ್ ಕೂಡ ಆದೆ. ಸೊ ಟ್ರೈನಲ್ಲೇ ಸ್ವಲ್ಪ ರೆಡಿ ಆದೆ. ಬೆಳಗ್ಗೆ ಇಲ್ಲೇ ಟ್ರೈನಲ್ಲಿ ಉಪ್ಮಾ ಅಂತ ಮಾರ್ಕೊಂಡು ಬರ್ತಾಯಿದ್ರು. ಉಪ್ಮಾ, ಬ್ರೆಡ್ ಆಮ್ಲೆಟ್ ಅಂತ. ನಾನು ಸುಮ್ಮನೆ ಉಪ್ಮಾ ತೊಗೊಂಡೆ. ಚೆನ್ನಾಗೇ ಇರಲಿಲ್ಲ, ಬಟ್ ತೊಗೊಂಡಿದ್ದ ತಪ್ಪಿಗೆ ತಿಂದೆ. ಫುಲ್ ನೀರಲ್ಲಿ ಬೇಯಿಸಿಟ್ಟಿದ್ರು ರವೆನ. ಮಳೆನೂ ಅಂತೂ ಫುಲ್ ಸ್ಟಾರ್ಟ್ ಆಯಿತು. ಸೊ ಗೈಸ್, ಫೈನಲಿ ಮಳೆ ಬರ್ತಾ ಇದೆ. ಇನ್ನೇನು ಬಂದ್ವಿ ನಾವು. 5-10 ಮಿನಿಟ್ಸು ಇಳ್ಕೊಳ್ತೀವಿ. ಪುಣೆ ಜಂಕ್ಷನಲ್ಲಿ ನಮ್ಮ ಸ್ಟಾಪ್ ಇರೋದು. ಬಂತು ಅನಿಸುತ್ತೆ. ಬ್ಯಾಗ್ ಎಲ್ಲ ಇದೆ, ಮಳೆ ಬರ್ತಾ ಇದೆ. ಸೊ ರೈನ್ ಕೋಟ್ ಹಾಕ್ಕೊಳ್ಳೋದಾ ಅಥವಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಅಂತೂ ಇಂತೂ ನಾವು ಪುಣೆ ಜಂಕ್ಷನಲ್ಲಿ ಇಳ್ಕೊಂಡ್ವಿ, ಮಹಾರಾಷ್ಟ್ರ ರೀಚ್ ಆದ್ವಿ. ಸೊ ನಾವು ಗುರುವಾರ ಮಧ್ಯಾಹ್ನ ಟ್ರೈನ್ ಹತ್ತಿದ್ದು. ಇವಾಗ ಶುಕ್ರವಾರ ಬೆಳಗ್ಗೆ ನನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡಿದೆ. ಟ್ರೈನಲ್ಲಿ ನನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ನಲ್ಲ ಅವ್ರಿಗೆಲ್ಲ. ಸೊ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮನ್ನ ಪಿಕ್ ಮಾಡ್ತಾರೆ. ನಾವು ಯಾವ ಟ್ರಾವೆಲ್ ಏಜೆನ್ಸಿಯಿಂದ ಬುಕ್ ಮಾಡಿದ್ವಲ್ಲ, ಸೊ ಅವ್ರು ನಮಗೆ ಇಲ್ಲಿಂದ ಪಿಕ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ನಮಗೆ ಪಿಕ್ ಮಾಡ್ತಾ ಇದ್ದಾರೆ. ಸೊ ಇದು ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಜನಕ್ಕೆ ಇದು ಯಾವ ಟ್ರಾವೆಲ್ ಏಜೆನ್ಸಿ ಅಂತ. ನಿಮ್ಗೇನಾದ್ರು ಗೊತ್ತಾಗಿದ್ರೆ ಕಮೆಂಟ್ ಮಾಡಿ, ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ. ಸೊ ಫೈನಲಿ ಅಂತೂ ಇಂತೂ ನಾವು ಮಹಾರಾಷ್ಟ್ರ ರೀಚ್ ಆದ್ವಿ. ಇವಾಗ ನಮ್ಮ ಗ್ರೂಪ್ ಜೊತೆನೂ ಜಾಯಿನ್ ಆದೆ. ಸೊ ನೆಕ್ಸ್ಟ್ ಏನೇನಾಗುತ್ತೆ, ಏನೇನು ಮಾಡ್ತೀನಿ, ಯಾವ ಪ್ಲೇಸಿಗೆ ಇವಾಗ ಹೋಗ್ತೀವಿ ನೆಕ್ಸ್ಟು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.